ನಮ್ಮ ಚಿತ್ರದುರ್ಗ ಡಿಸ್ಟಿಕ್ನಲ್ಲಿರೋ ಚಳ್ಳಕೆರೆನಲ್ಲಿ ಒಂದು ಸಮುದಾಯ ಭವನ, ಬಾಬು ಜಗಜ್ಜೀವನರಾಮ್ ಭವನ ಅಂತ ಬಿಲ್ಡಿಂಗ್ ಏನೋ ಸಖತ್ತಾಗಿ ಕಟ್ಟವ್ರೆ. ಆದ್ರೆ ಏನ್ ಮಾಡ್ತೀರಿ, ನೋ ಯೂಸ್. ಇದನ್ನ ಕಟ್ಟಿ 5 ವರ್ಷ ಆಗೈತೆ, ಆದ್ರೆ ಇನ್ನೂ ಜನಕ್ಕೆ ಉಪಯೋಗಕ್ಕೆ ಲಭ್ಯ. ಯಾಕಂದ್ರೆ ಯಾರು ಬಂದು ಟೇಪ್ ಕಟ್ ಮಾಡಿಲ್ಲ. ದೊಡ್ಡ ದೊಡ್ಡ ಮಂದಿ ಬಂದು ಹಾರ ತುರಾಯಿ ಹಾಕೊಂಡು ಟೇಪ್ ಕಟ್ ಮಾಡಿ ಲೋಕಾರ್ಪಣೆ ಮಾಡಿದ್ರಲ್ವಾ, ಇಂಥದ್ದೆಲ್ಲ ಜನರು ಉಪಯೋಗಕ್ಕೆ ಸಿಗೋದು. ಆ ಫಾರ್ಮಾಲಿಟೀಸ್ ಆಗಲಿಲ್ಲ, ಜನರ ಉಪಯೋಗಕ್ಕೂ ಸಿಗ್ಲಿಲ್ಲ. ಅಷ್ಟು ಖರ್ಚು ಮಾಡಿ ಕಟ್ಟಿರೋ ಬಿಲ್ಡಿಂಗು ಇವಾಗ ಸುಮ್ಮನೆ ಪಾಳು ಬಿದ್ದು ಹೋಗ್ತಾ ಐತೆ ಅಂದ್ರೆ ಹೊಟ್ಟೆ ಉರಿಯಲ್ವಾ ಹೇಳಿ. ಬಡವರಿಗೆ ಚಳ್ಳಕೆರೆ ಅಂತ ಊರಲ್ಲಿ ಮದುವೆ ಮತ್ತೊಂದು ಫಂಕ್ಷನ್ ಮಾಡೋದು ಸುಮ್ಮನೆ ಮಾತಲ್ಲ ಕಾಣ್ರಿ. ಇವಾಗ ಹಳ್ಳಿಗಳಲ್ಲೂ ಮನೆ ಮುಂದೆ ಯಾರು ಮದುವೆಗಳು ಮಾಡಲ್ಲ, ಚೌಟ್ರಿಗಳಲ್ಲೇ ಆಗಬೇಕು. ಬಡವ್ರ ಬಗ್ಗರಿಗೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಕಣ್ರಿ ಇದೆಲ್ಲ. ಅಂತ ಜನಕ್ಕೆ ಇಂಥದ್ದೊಂದು ಸಮುದಾಯ ಭವನ ಸಿಕ್ಕಿದ್ರೆ ಎಷ್ಟು ಅನುಕೂಲ ಆಗುತ್ತೆ ಹೇಳಿ. ಇಷ್ಟಕ್ಕೂ ಹಿಂಗೆ ಚಳ್ಳಕೆರೆನಲ್ಲಿ ಮಾದಿಗ ಸಮುದಾಯಕ್ಕೊಂದು ಭವನ ಆಗಬೇಕು ಅಂತ 2013ರಲ್ಲಿ ನಮ್ಮ ಆಂಜನೇಯ ಸಾಹೇಬರು ಸಮಾಜ ಕಲ್ಯಾಣ ಇಲಾಖೆ ಮಿನಿಸ್ಟರ್ ಆಗಿದ್ದಾಗಲೇ ಸ್ಯಾಂಕ್ಷನ್ ಆಗಿತ್ತು. ಇದನ್ನ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಬಂದು ನಮ್ಮ MLA ರಘುಮೂರ್ತಿ ಅವರು. ಹಂಗೆ ದುಡ್ಡು ಬಂತು, ಬಿಲ್ಡಿಂಗು ರೆಡಿ ಆಯಿತು. ಇನ್ನೇನು ನಮ್ಮ ದಲಿತ ಸಮುದಾಯಕ್ಕೊಂದು ಸಮುದಾಯ ಭವನ ಸಿಕ್ಕೇ ಬಿಡ್ತು. ಇನ್ಮೇಲೆ ಯಾವುದೂ ತಲೆನೋವಿಂದಂಗೆ ಮಕ್ಕಳು ಮರಿ ಮದುವೆ ಮಾಡಿಸ್ಬೋದು, ಮನೇಲಿ ಯಾವ್ದಾದ್ರು ಫಂಕ್ಷನ್ ಅಂತ ಮಾಡಿದ್ರೆ ನಮ್ದು ಅಂತ ಒಂದು ಫಂಕ್ಷನ್ ಅಲ್ಲ ಆಯ್ತಲ್ಲ ಅಂತ ಜನ ನೆಮ್ಮದಿಯಾಗಿ ನಿಟ್ಟುಸ್ಬಿಟ್ರು. ಬಿಲ್ಡಿಂಗ್ ಏನೋ ರೆಡಿ ಆಯಿತು, ಆದರೆ ಫಂಕ್ಷನ್ ಮಾಡೋಕ್ಕಾಗ್ತಿಲ್ಲ ನೋಡಿ. ಇನ್ನು ಯಾವ ಪುರುಷಾರ್ಥಕ್ಕೆ ಬೇಕಿತ್ತು ಈ ಸಮುದಾಯ ಭವನ? ಸರ್ಕಾರ ದುಡ್ಡು ಬಂತು ಅಂತ ಸುಮ್ಮನೆ ಬಿಲ್ಡಿಂಗ್ ಕಟ್ಬಿಟ್ಟು ಕೈ ತೊಳ್ಕೊಂಡ್ಬಿಟ್ರೆ ಏನು ಬಂತು ಲಾಭ? ಕಟ್ಸಿದ ಕಾಂಟ್ರಾಕ್ಟರ್ಗೆ ಕೈ ತುಂಬ ದುಡ್ಡು ಆಯಿತು, ಅಧಿಕಾರಿಗಳಿಗೆ ಜೇಬ್ ತುಂಬ ಕಮಿಷನ್ ಬಂತು, ಸ್ಯಾಂಕ್ಷನ್ ಮಾಡಿಸ್ಕೊಂಡು ಬಂದು ಶಾಸಕರಿಗೆ ಏನು ಬಂತು ಗೊತ್ತಿಲ್ಲ. ಫೈನಲ್ ಆಗಿ ಜನಕ್ಕೇನು ಬಂತ ಹೇಳಿ. ಕಟ್ಟಿರೋ ಭವನ ಜನರ ಅನುಕೂಲಕ್ಕೆ ಬರೋದ್ಮೇಲೆ ಯಾಕಪ್ಪ ಬೇಕಿತ್ತಿದು ಅಂತ ಚಳ್ಳಕೆರೆ ಜನ ಬೇಜಾರು ಮಾಡ್ಕೊಂಡು ಮಾತಾಡ್ತಿದ್ದಾರೆ. ಭರ್ಜರಿಯಾಗೇನೋ ಭವನ ಕಟ್ಟಿದ್ರಿ, ಅದನ್ನ ಅವಾಗಲೇ ಲೋಕಾರ್ಪಣೆ ಮಾಡ್ಬಿಟ್ಟು ಜನಗಳಿಗೆ ಯೂಸ್ ಮಾಡ್ಕೊಳ್ರಪ್ಪ ಅಂತ ಬಿಟ್ಟಿದ್ರೆ ಎಷ್ಟು ಖುಷಿ ಪಟ್ಟಿರೋರು ಹೇಳಿ. ಸುಮ್ಮನೆ ಕಟ್ಬಿಟ್ಟು ಕೈ ಬಿಟ್ಬಿಟ್ರೆ ಪಾಳು ಬಿದ್ದೋಗೋದಿಲ್ವಾ ಹೇಳಿ. ನೋಡಿ ಇವಾಗ ಈ ಭವನದ ಕಥೆ ಏನಾಗಿದೆ ಅಂದ್ರೆ, ಅಕ್ರಮ ಚಟುವಟಿಕೆಗಳು ನಡೆಸೋರಿಗೆ ಹೇಳಿ ಮಾಡಿಸಂಗೆ ಆಗೋಗ್ಬಿಟ್ಟಿದೆ. ಎಣ್ಣೆ ಹೊಡಿಯೋರು ಎಣ್ಣೆ ಹೊಡ್ಕೋಬಹುದು, ಇಸ್ಪೀಟ್ ಆಡೋರು ಇಸ್ಪೀಟ್ ಆಡ್ಕೋಬಹುದು. ನಮ್ಮ MLA ಸಾಹೇಬರು ಈ ಭವನ ಕಟ್ಸೋದು ತಗೊಂಡು ಮುತುವರ್ಜಿನ ಜನರ ಉಪಯೋಗ ಸಿಗೋ ಥರ ಮಾಡೋದಕ್ಕೂ ತೋರಿಸಿದ್ರೆ ತುಂಬಾ ಚೆನ್ನಾಗಿರೋದು ಕಣ್ರಿ. ಇನ್ನಾದರೂ ಆ ಕೆಲಸ ಆಗಲಿ.